ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವ ಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವ ಭಕ್ತರೇ, ನಿಮ್ಮೆಲ್ಲರನ್ನ ರಾಜಾದಿರಾಜನು ನಮ್ಮನ್ನ ಪ್ರೀತಿಸಿ ತಕ್ಕ ಸಮಯಕ್ಕೆ ಅದ್ಭುತವಾದ ಕೃತ್ಯಗಳನ್ನ ನಮ್ಮ ಜೀವಿತದಲ್ಲಿ ಮಾಡುವಾತನಾಗಿರುವ ಯೇಸುವಿನ ನಾಮದಲ್ಲಿ ವಂದನೆಗಳು. ಚೆನ್ನಾಗಿದ್ದೀರಲ್ವಾ? ದೇವರ ಶುಭ ಸಂದೇಶವನ್ನ ಕೇಳಲಿಕ್ಕೆ ನೀವು ಸಿದ್ಧ ಮನಸ್ಸಿನಿಂದ ಕಾಯುತ್ತಾ ಇದ್ದೀರಿ. ದೇವರು ಅನೇಕ ಆಲೋಚನೆಗಳನ್ನ ನಮಗೆ ಕೊಡಲಿಕ್ಕಾಗಿ ಕಾಯುತ್ತಾ ಇದ್ದಾನೆ. ನಾವು ವಾಕ್ಯವನ್ನ ಕೊನೆವರೆಗೂ ಕೇಳೋಣ, ಪ್ರಾರ್ಥಿಸೋಣ, ಆತನ ಮಾರ್ಗದಲ್ಲಿ ನಡೆದುಕೊಳ್ಳೋಣ. ದೇವಜನವೇ, ದೇವರ ವಾಕ್ಯ ಹೇಳುತ್ತದೆ, ನಾವು ಕಾಯಬೇಕು. ಲೋಕದ ಜನರು ಕೂಡ ಹೇಳುತ್ತಾರೆ, ತಾಳಿದವನು ಬಾಳಿಯಾನು ಎಂಬುದಾಗಿ. ಯಾರು ಸ್ವಲ್ಪ ಸಮಯ ಕೊಡುತ್ತಾರೋ, ಯಾರು ತಾಳ್ಮೆಯಿಂದ ನಿಧಾನವಾಗಿರುತ್ತಾರೋ ಅವರು ಹೊಂದಿಕೊಳ್ಳುತ್ತಾರೆ. ಆದರೆ ಈಗಿನ ಕಾಲದ ಪರಿಸ್ಥಿತಿ ಹೇಗೆಂದರೆ, 2 ನಿಮಿಷ ಕೂಡ ನಾವು ಕಾಯುವುದಕ್ಕೆ ಇಷ್ಟಪಡುವುದಿಲ್ಲ. ಒಂದು ವೇಳೆ 2 ನಿಮಿಷ ಇಂಟರ್ನೆಟ್ ಕೆಲಸ ಮಾಡಿಲ್ಲ ಅಂದ್ರೆ ಕೋಪ ಬರುತ್ತೆ. 5 ನಿಮಿಷ ಟ್ರಾಫಿಕ್ ಅಲ್ಲಿ ಸಿಕ್ಕಿ ಹಾಕಿಕೊಂಡ್ರೆ ನೊಂದು ಹೋಗುತ್ತೇವೆ. ಹಾಗಾದರೆ ದೇವಜನರೇ, ನೀವು ಬೈಬಲ್ ಅಲ್ಲಿ ನೋಡುವಾಗ ಅನೇಕ ಸಂದೇಶಗಳನ್ನು ಕೇಳಿಸಿಕೊಂಡಿದ್ದೀರಾ. ಇವತ್ತು ದೇವರು ನೆನಪಿಸುವಂತ ಇನ್ನೊಂದು ಕಾರ್ಯವೇನೆಂದರೆ, ತನ್ನ ಶಿಷ್ಯರ ಬಳಿಯಲ್ಲಿ ಯೇಸು ಸ್ವಾಮಿ ಬೇಗನೆ ಹೊರಟು ಹೋಗಿ ಲೋಕಕ್ಕೆಲ್ಲ ಸ್ವಾರ್ಥೆಯನ್ನ ಸಾರಿರಿ ಎಂದು ಹೇಳಲಿಲ್ಲ. ಬದಲಾಗಿ ನೀವು ಯೆರೂಸಲೇಮಿನಲ್ಲಿಯೇ ಕಾದುಕೊಂಡಿರ್ರಿ ಎಂದು ಹೇಳಿದನು. ಯಾಕೆ? ಬಲವನ್ನು ಹೊಂದುವ ತನಕ, ಸಾಕ್ಷಿಯನ್ನು ಹಿಂತಿರುಗಿಸಿ ಪಡೆಯುವ ತನಕ, ದೇವರಾತ್ಮನ ಅಭಿಷೇಕ ನಮಗೆ ಸಿಗುವ ತನಕ ನಾವು ಕಾದುಕೊಂಡಿರಬೇಕು. ಯಾಕೆಂದರೆ ಅನೇಕ ದೇವಭಕ್ತರು ಕಾದಿದ್ದರು, ಯೇಸುವಿನ ಶಿಷ್ಯರು ಕಾದಿದ್ದಾಗ ಪವಿತ್ರಾತ್ಮನ ಬಲವನ್ನ ಹೊಂದಿಕೊಂಡರು. ಸ್ವಲ್ಪ ಕಾಲ ಕಾದುಕೊಂಡರು, ಹೆಚ್ಚು ಕಾಲ ಅಭಿಷೇಕಿಸಲ್ಪಟ್ಟರು. ಈ ದಿನ ದೇವರು ವಾಕ್ಯವನ್ನ ಕೇಳುತ್ತಿರುವ ನಿಮಗೂ ನನಗೂ ಕೂಡ ದೇವರು ನೆನಪಿಸುವಂತ ಕಾರ್ಯ ಏನೆಂದರೆ, ಸ್ವಲ್ಪ ಕಾಲ ನಾವು ಕಾದರೆ ಹೆಚ್ಚು ಕಾಲ ಬಾಳಿಕೆ ಬರುತ್ತದೆ. ನಾವಾಗಾದ್ರೆ ಇನ್ನು ಹೆಚ್ಚಿನ ವಿಷಯಗಳನ್ನ ಮಾತಾಡಿಕೊಳ್ಳುವುದಕ್ಕಿಂತ ಮುಂಚೆ ಈ ದಿನದ ಮುಖ್ಯವಾದ ದೇವರ ವಾಕ್ಯವನ್ನ ಓದಿಕೊಳ್ಳೋಣ. ಬಂದಿದೆ. ಪ್ರಿಯ ದೇವಜನರೇ, ಕೀರ್ತನೆಗಳ ಗ್ರಂಥ 27ನೆಯ ಕೀರ್ತನೆ 14ನೆಯ ವಚನದಲ್ಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನ ನಿರೀಕ್ಷಿಸಿಕೊಂಡೇ ಇರು ಅಂತ ಹೇಳುತ್ತಾ ಇದೆ. ಆದರೆ ಇನ್ನೊಂದು ವರ್ಷನ್, ಅಂದರೆ ಇದನ್ನೇ ಇಂಗ್ಲಿಷ್ ನಿಂದ ಭಾಷಾಂತರಿಸಿದ ಇನ್ನೊಂದು ವರ್ಷನ್ ಅಲ್ಲಿ ಏನ್ ಹೇಳುತ್ತೆ ಗೊತ್ತಾ? ಕರ್ತನಿಗಾಗಿ ಕಾದಿರು, ಧೈರ್ಯವಾಗಿರು, ನಿನ್ನ ಹೃದಯವು ದೃಢವಾಗಿರಲಿ. ಹೌದು, ಕರ್ತನಿಗಾಗಿ ಕಾದಿರು ಎಂಬುದಾಗಿ. ಇದು ಸ್ವಲ್ಪ ಸರಳವಾದಂತ ಭಾಷಾಂತರವಾಗಿದೆ. ಕರ್ತನಿಗಾಗಿ ಕಾದಿರು, ಧೈರ್ಯವಾಗಿರು. ಈ ದಿನ ನಾವು ಕರ್ತನಿಗಾಗಿ ಕಾಯುವಂತವರ 4 ಲಕ್ಷಣಗಳ ಕುರಿತಾಗಿ ಮಾತನಾಡಿಕೊಳ್ಳೋಣ. ಅದನ್ನ ಕೇಳದೆ ಹೋಗ್ಬಿಡಬೇಡಿ. ದೇವಜನವೇ, ಈ ದಿನದಲ್ಲಿ ನೀವು ಈ ವಾಕ್ಯವನ್ನ ಕೇಳಲಿಕ್ಕೆ ಬಂದಿರುವಿರಾದರೆ, ನೀವು ಯಾವುದೋ ಒಂದು ವಿಚಾರಕ್ಕಾಗಿ ಕಾಯುತ್ತಾ ಇದ್ದೀರಿ. ಅದು ಯಾವುದು ಅಂತ ನಿಮ್ಮ ಹೃದಯದಿಂದ ದೇವರ ಹೃದಯಕ್ಕೆ ಗೊತ್ತು. ಆದರೆ ಕಾಯಿರಿ ಎಂದು ಹೇಳುವಂತ ದೇವರ ಸ್ವಲ್ಪ ಕಾಲಕ್ಕೆ ಬೇಸರ ಮಾಡಿಕೊಳ್ಳಬಾರದು. ದೇವಜನವೇ, ಅಬ್ರಹಾಮನು ತನ್ನ ಸಂತಾನವಾದಂತ ಈಸಾಕನಿಗಾಗಿ ಕಾದುಕೊಂಡಿದ್ದನು. ಯೋಸೇಫನು ತನಗೆ ಬರಬೇಕಾದಂತ ಪ್ರಮೋಷನ್ಗೋಸ್ಕರ ಕಾದುಕೊಂಡಿದ್ದನು. ನನ್ನ ಪ್ರಿಯ ದೇವಜನವೇ, ಅದರಂತೆ ನಾವು ನೋಡುತ್ತೇವೆ, ಯೇಸುವಿನ ಶಿಷ್ಯರು ಕಾದುಕೊಂಡಿದ್ದರು. ದಾವೀದನು ಕೂಡ ತನ್ನ ಸಿಂಹಾಸನಕ್ಕಾಗಿ ಅಭಿಷೇಕವಾದ ನಂತರವೂ ಕೂಡ ಇಮ್ಮಿಡಿಯೇಟ್ ಆಗಿ ಅವನಿಗೆ ಸಿಂಹಾಸನ ಸಿಗಲಿಲ್ಲ. ಆದರೂ ಅವನು ಕಾದುಕೊಂಡಿದ್ದನು, ಪಡೆದುಕೊಂಡನು. ನೋಡಿ, ನಾವು ಕೂಡ ಕಾಯುವಾಗ, ಕರ್ತನ ಸಮಯವು ಬರುವಾಗ ಅದನ್ನ ತಡೆಯಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ. ಕೆಲವು ಸಾರಿ ಪೊಲೀಸರು, ಕೋರ್ಟ್ಗಳು, ಸ್ವಂತದವರು, ಬಂಧುಗಳು, ಸ್ನೇಹಿತರು, ಶತ್ರುಗಳು ನಮಗೆ ಎದುರು ತಿರುಗಿ ಬರಬಹುದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ನೀನು ಕಾದಿರುವಾಗ ಕರ್ತನು ದೊಡ್ಡ ಕಾರ್ಯಗಳನ್ನ ಮಾಡುತ್ತಾನೆ. ನನ್ನ ಪ್ರಿಯ ದೇವಜನರೇ, ಇದೇ ಮೊದಲ ಬಾರಿಗೆ ಒಂದೇ ಸಂದೇಶವನ್ನ
ನಾನು ಮತ್ತೆ ಇಂಗ್ಲಿಷ್ ಅಲ್ಲಿ ಮತ್ತು ತೆಲುಗಲ್ಲಿ ನಾನು ಟ್ರಾನ್ಸ್ಲೇಷನ್ ಮಾಡಿದ್ದೇನೆ. ನಿಮ್ಮಲ್ಲಿ ಯಾರಾದರೂ ಇಂಗ್ಲಿಷ್ ಇದ್ರೆ ದಯಮಾಡಿ ಇಂಗ್ಲಿಷ್ ಚಾನಲ್ ಅಲ್ಲಿ ಆ ವಿಡಿಯೋ ಇದೆ, ನನ್ನ ಸ್ಟೇಟಸ್ ಅಲ್ಲಿ ಹಾಕಿರ್ತೀನಿ. ಮತ್ತು ನಿಮಗೆ ಇಂಗ್ಲಿಷ್ ಅರ್ಥ ಆದ್ರೆ ಅದರಲ್ಲಿ ಇನ್ನೂ ಚೆನ್ನಾಗಿ ಕ್ಲಿಯರ್ ಆಗಿ ಬೇರೆ ಭಾಷೆಯಲ್ಲಿ ಇರ್ತದೆ, ಇಂಗ್ಲಿಷ್ ಅಲ್ಲಿ ತೆಲುಗಲ್ಲಿ ಇದೆ. ನಿಮ್ಮ ಸಪೋರ್ಟ್ ಬೇಕಾಗಿದೆ. ನಿಮಗೆ ಭಾಷೆ ಗೊತ್ತಿದ್ರೆ, ನಿಮ್ಮವ್ರು ಯಾರಾದರೂ ಇಂಗ್ಲಿಷ್ ಅವರಿದ್ರೆ ದಯಮಾಡಿ ಆ ಸಂದೇಶವನ್ನ ಅವರಿಗೆ ಫಾರ್ವರ್ಡ್ ಮಾಡಬೇಕಾಗಿ ನಾನು ಮನವಿ ಮಾಡುತ್ತೇನೆ. ದೇವರಿಗೆ ಸ್ತೋತ್ರವುಂಟಾಗಲಿ. ಇಲ್ಲಿ ನೋಡ್ರಿ, ದೇವರ ವಾಕ್ಯ ಹೇಳುತ್ತಾ ಇರುವಂತದ್ದು ನಾವು ಅಚಲವಾದ ವಿಶ್ವಾಸದಿಂದ ಇರಬೇಕಂತೆ. ಇಲ್ಲಿ ನಾವು ನೋಡುತ್ತೇವೆ, ಈ ಒಂದು ಕಾಯುವಿಕೆ ಅನ್ನುವುದನ್ನ ಇಂಗ್ಲಿಷ್ ಅಲ್ಲಿ ಕವಹ ಅಂತ ಹೇಳುತ್ತಾರೆ. ಆ ಇಬ್ರಿಯ ಭಾಷೆದ ಆ ಪದದ ಅರ್ಥ ಏನು ಗೊತ್ತಾ? ನಿರೀಕ್ಷೆಯಿಂದ ಇರುವುದು, ದೇವರ ಮೇಲೆ ಆಶ್ರಯ ಇಡುವುದು, ಸಂಪೂರ್ಣ ವಿಶ್ವಾಸದಿಂದ ನಿರೀಕ್ಷಿಸುವುದು. ಅದು ಸೋಮಾರಿತನವಲ್ಲ, ಅದು ನಂಬಿಕೆಯ ಕ್ರಿಯೆ ಅಂತ ಹೇಳುತ್ತದೆ. ನಾವು ಅಂದುಕೊಳ್ಳುತ್ತಾ ಇರುತ್ತೇವೆ, ಈ ಇಂಗ್ಲಿಷ್ ಅಲ್ಲಿ ಹೇಳಿದ ಹಾಗೆ ಸಾಮ್ 27:14 ನಲ್ಲಿ ವೇಟ್ ಫಾರ್ ದ ಲಾರ್ಡ್, ಬಿ ಸ್ಟ್ರಾಂಗ್ ಅಂತ ಹೇಳುತ್ತದೆ. ಹೌದು, ಯಾಕೆ ಬಿ ಸ್ಟ್ರಾಂಗ್ ಅಂತ ಹೇಳುತ್ತದೆ ಅಂದ್ರೆ, ನಾವು ಕಾಯುವ ಸಂದರ್ಭದಲ್ಲಿ ವೀಕ್ನೆಸ್ ಬಂದ್ಬಿಡುತ್ತದೆ. ಯಾವಾಗ ನಮಗೆ ರೋಗ ಬರುತ್ತದೋ ನಮ್ಮ ದೇಹ ಆಟೋಮೆಟಿಕಲಿ ವೀಕ್ ಆಗುವ ರೀತಿಯಲ್ಲಿ ಯಾವಾಗ ನಾವು ಒಂದು ಎದುರು ನೋಡುತ್ತಾ ಇರುತ್ತೇವೋ, ದೇವರ ಆಶೀರ್ವಾದಕ್ಕಾಗಿ ಕಾಯುತ್ತಾ ಇರುತ್ತೇವೋ, ಅಂತಹ ಸಂದರ್ಭದಲ್ಲಿ ನಮಗೆ ಅನೇಕ ವೀಕ್ನೆಸ್ಗಳು ಬಂದ್ಬಿಡುತ್ತದೆ. ಸಂಶಯಗಳು ಬರುತ್ತವೆ, ನಮಗೆ ಕೋಪ ಬರುತ್ತದೆ, ಗುಣಗುಟ್ಟಲಿಕ್ಕೆ ಪ್ರಾರಂಭಿಸುತ್ತೇವೆ, ಬೇರೊಬ್ಬರ ಮೇಲೆ ತಿರುಗಿ ಬೀಳುತ್ತೇವೆ. ಇದೆಲ್ಲವೂ ನಡೆಯುತ್ತದೆ. ಆದರೆ ನಾವು ಕಾಯುವ ಸಂದರ್ಭದಲ್ಲಿ ಬಹಳ ದೃಢವಾಗಿರಬೇಕು. ಬಿ ಸ್ಟ್ರಾಂಗ್ ಅಂತ ಹೇಳುತ್ತದೆ. ಹತ್ಕೊಂಡು ಬಿಡೋದು ತುಂಬಾ ಸುಲಭ, ನೊಂದುಕೊಳ್ಳೋದು ತುಂಬಾ ಸುಲಭ, ಜನರ ಹತ್ರ ಹೋಗಿ ಹೇಳ್ಬಿಡೋದು ತುಂಬಾ ಸುಲಭ, ಬೇರೆಯವರ ಮೇಲೆ ಹೋಗಿ ಕೋಪ ಬಿಡುವುದು ತುಂಬಾ ಸುಲಭ. ಆದರೆ ಕಾಯುತ್ತಿರುವುದು ತುಂಬಾ 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 ಕಷ್ಟವಾಗಿರುತ್ತದೆ. ನಿಮಗೆ ಗೊತ್ತು, ಗರ್ಭಫಲಕ್ಕಾಗಿ ಕಾದಿರುತ್ತಿರಬಹುದು, ಜಾಬ್ಗಾಗಿ ಕಾಯುತ್ತಿರಬಹುದು, ನಿಮ್ಮ ಮಕ್ಕಳ ಸೆಟ್ಲ್ಮೆಂಟ್ಗಾಗಿ ಕಾಯುತ್ತಿರಬಹುದು, ನಿಮ್ಮ ಮಕ್ಕಳ ಮಾರ್ಪಾಡಿಗಾಗಿ ನೀವು ಕಾಯುತ್ತಿದ್ದಿರಬಹುದು, ನಿಮ್ಮ ಮನೆಯವರ ಬದಲಾವಣೆಗಾಗಿ ನೀವು ಕಾದುತ್ತಿರಬಹುದು. ಆದರೆ ಕಾಯುತ್ತಿರುವುದು ಆಗದೇ ಇದ್ದಾಗ ಇನ್ನೆಷ್ಟರವರೆಗೆ ದೇವರೇ, ನನ್ ನಿಜವಾಗಿಯೂ ನನ್ನ ಪ್ರಾರ್ಥನೆಯನ್ನ ಕೇಳಿಸ್ಕೊಡ್ತಾ ಇದೀಯಾ, ನೀನ್ ನಿಜವಾಗಿ ನನ್ನ ಮೇಲೆ ಕನಿಕರವನ್ನ ತೋರಿಸ್ತಾ ಇದೀಯಾ ಅನ್ನುವಂತ ಸಂಶಯವನ್ನ ಸೈತಾನು ನಮಗೆ ಹುಟ್ಟಿಸುತ್ತಾನೆ. ನೋಡಿ, ದೇವರ ವಾಕ್ಯ ಕಾಯಿ ಅಂತ ಹೇಳುವಾಗ ಈ ಕೀರ್ತನೆಯನ್ನ ಬರೆದಂತ ದಾವೀದನು ಒಳ್ಳೆಯ ಅರಮನೆಯಲ್ಲಿದ್ದುಕೊಂಡು ಹಾಸಿಗೆಯ ಮೇಲೆ ಕೂತುಕೊಂಡು ಅವನು ಈ ಒಂದು ಕೀರ್ತನೆಯನ್ನ ಬರೆಯಲಿಲ್ಲ. ಕೆಲವು ಸಾರಿ ಅವ್ರಿಗೇನು ಅಲ್ವಾ, ಕೆಲವು ಸಾರಿ ಬೇರೆಯವ್ರನ್ನ ಅಂದ್ಕೊಳ್ತೇವೆ, ಅವ್ರಿಗೇನು, ಅವ್ರಿಗೂ ನಮಗೂ ಒಂದೇನಾ? ಅವ್ರಿಗೂ ದೊಡ್ಡವರು, ಅವ್ರಿಗೆ ಗೊತ್ತಿರೋರು, ಅವ್ರು ಬೆಳೆದಿರೋರು, ಅವ್ರು ಇರೋರು, ನಾವು ಈ ರೀತಿ ಬೇರೆಯವನ್ನ ಅವರಿಗೂ ನನಗೂ ಒಂದೇನಾ ಅಂತ ಹೇಳ್ತಾರೆ. ನನ್ನ ಪ್ರಿಯ ದೇವ ಜನರೇ, ಅವರಿಗೂ ನಿಮಗೂ ಒಂದೇ ಅಲ್ಲ. ಅವರ ಬಳಿ ಇಲ್ಲದೆ ಇರುವ ದೇವರು ನಿಮ್ಮ ಬಳಿಯಲ್ಲಿದ್ದಾರೆ. ಅವರಿಗೆ ಇಲ್ಲದೆ ಇರುವ ನಂಬಿಕೆ ನಿಮ್ಮ ಬಳಿಯಲ್ಲಿದೆ. ಅವರಿಗೆ ಇಲ್ಲದೆ ಇರುವಂತ ದೇವರ ವಾಕ್ಯ ನಿಮ್ಮ ಬಳಿಯಲ್ಲಿದೆ. ಹೌದಲ್ವಾ? ಅವರಿಗೆ ಈ ಬರದೇ ಇರುವಂತ ವಿಶ್ವಾಸ ನಿಮ್ಮಲ್ಲಿ ಬಂದಿದೆ. ಹಾಗಾದ್ರೆ ಅವರಿಗಿಂತ ನೀವು ಉತ್ತಮರು. ಕಾಯುವಾಗ ನಿಮ್ಮ ಮುಖ ಲಜ್ಜೆಗೀಡಾಗಬಾರದು. ಆ ಶತ್ರುಗಳ ಮುಂದೆ, ಸಮಸ್ಯೆಯ ಮುಂದೆ ತಲೆಬಾಗದಂತವರು ಇರಬಾರದು. ನಾವು ಅದನ್ನು ಎದುರಿಸುವಂತವರಾಗಿರಬೇಕು. ದಾವೀದ ಭಕ್ತನು ಈ ಕೀರ್ತನೆಯನ್ನ ಬರೆಯುವಾಗ ಅವನ ಪರಿಸ್ಥಿತಿ ಹೇಗಿತ್ತು ಅಂತ ಈ ಕೀರ್ತನೆಯಲ್ಲಿ ಸ್ವಲ್ಪ ವಿವರಿಸುವುದನ್ನು ನೋಡುತ್ತೇವೆ. ಹಾಗಾದರೆ ನೀವು 2ನೇ ವಚನವನ್ನ ನೋಡಿರಿ. ಕೀರ್ತನೆ 27 2ನೇ ವಚನದಲ್ಲಿ ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ಅಂತ ಹೇಳ್ತಾ ಇದ್ದಾನೆ. ನನ್ನನ್ನ ಬಾಧಿಸುತ್ತಿರುವ ದುರ್ವೈರಿಗಳು. ದೇವಜನವೇ, ದಾವೀದ ಭಕ್ತನ ಬಗ್ಗೆ ನಾವು ಕೇಳದೇ ಇರುವ ದಿನವಿಲ್ಲ, ತಿಳಿಯದೇ ಇರುವ ದಿನವಿಲ್ಲ, ಕೇಳುತ್ತಲೇ ಇರುತ್ತೇವೆ. ಕಾರಣ ಏನು ಗೊತ್ತಾ? ನಮ್ಮ ಪರಿಸ್ಥಿತಿಯು ಹಾಗಿರುವುದರಿಂದ ದೇವರು ಆ ಭಕ್ತರು ಹೇಗೆ ಮಾಡಿದರು, ಆ ಭಕ್ತರು ಹೇಗೆ ನಿಭಾಯಿಸಿದರು, ಆ ಭಕ್ತರು ಹೇಗೆ ಎದುರಿಸಿದರು, ಅದನ್ನ ತಿಳಿಸುವುದಕ್ಕಾಗಿ ಕರ್ತನು ನಮಗೆ ಇದನ್ನ ತಿಳಿಯಪಡಿಸ್ತಾ ಇದ್ದಾರೆ. ದಾವೀದ ಭಕ್ತನು ಆ ರೀತಿಯಾಗಿ ಅನುಭವಿಸಿದನು. ಸ್ವಂತ ಮಗನಾದ ಅಬ್ಷಲೋಮನು, ತಾನು ಇರುವಂತ ಅರಸನಾದ ಸೌಲನು, ತನ್ನ ಶತ್ರುಗಳು ದುರ್ವೈರಿಗಳು ಅಂತ ಹೇಳುತ್ತಾರೆ. ದುರ್ವೈರಿಗಳು ನಮ್ಮ ಕಷ್ಟವನ್ನ, ನಮ್ಮ ನೋವನ್ನ
ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರು ನಮ್ಮನ್ನು ಬಾಧಿಸುವುದಕ್ಕಾಗಿ ಯಾವಾಗಲೂ ಕಾಯುವಂತವರು ಆಗಿರುತ್ತಾರೆ. ಇಲ್ಲಿ 2ನೇ ವಚನದಲ್ಲಿ ನಾವು ನೋಡುವಾಗ ನನ್ನನ್ನ ಬಾಧಿಸುತ್ತಿರುವ ದುರ್ವೈರಿಗಳು ಅಂತ ಹೇಳುತ್ತಾ ಇದೆ. ದುರ್ವೈರಿಗಳು ನಮ್ಮನ್ನ ಬಾಧಿಸುತ್ತಿರುವಾಗ ಕಾಯುವುದು ಹೇಗೆ? ಕಾದುಕೊಂಡಿರಕ್ಕಾಗುತ್ತಾ? ಆಲೋಚನೆ ಮಾಡಿ. ಒಂದು ಬಸ್ಸಿಗಾಗಿ ನೀವು ಕಾಯ್ತಾ ಇದ್ದೀರಾ, ಮಳೆಯು ಬರುತ್ತದೆ, ಮಳೆಯಲ್ಲಿ ನಿಂತುಕೊಂಡು ನೀವು ಕಾಯ್ತೀರಾ? ಒಂದು ವೇಳೆ ಅಲ್ಲಿ ಏನೋ ತೊಂದರೆ ಇರುತ್ತದೆ, ನೀವು ಅದಕ್ಕೆ ಕಾಯ್ತೀರಾ? ಎಲ್ಲಾದ್ರೂ ಒಂದು ಸಮಸ್ಯೆ ಇದೆ, ಕಡು ಬಿಸಿಲಿನಲ್ಲಿ, ಕಡು ಮಳೆಯಲ್ಲಿ, ತೊಂದರೆಗಳಲ್ಲಿ ನೀವು ಕಾಯಲಿಕ್ಕೆ ಇಷ್ಟಪಡುತ್ತೀರಾ? ಇಷ್ಟಪಡುವುದಿಲ್ಲ. ಯಾಕೆಂದ್ರೆ ಅದು ಸಹಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಬೇಡ ಬಿಡು, ಅವ್ರು ಬರೋಕ್ಕಿಂತ ಮುಂಚೆ ಈ ಬಿಸಿಲಲ್ಲಿ ನಾನು ಒಣಗೋಗುತ್ತೇನೆ, ಈ ಮಳೆಯಲ್ಲಿ ನಾನು ನೆಂದೋಗುತ್ತೇನೆ, ಕಾದು ಕಾದು ನನಗೆ ಸಾಕಾಗಿ ಹೋಗಿದೆ ಅಂತ ಹೇಳಿ ಅಂದುಕೊಳ್ಳುತ್ತೀರಾ? ನನ್ನ ಪ್ರಿಯ ದೇವಜನರೇ, ದೇವರ ವಾಕ್ಯವು ಹಾಗೇನೆ ದಾವೀದ ಭಕ್ತನ ಮೂಲಕವಾಗಿಯೂ ಕೂಡ ನಮಗೆ ಹೇಳುತ್ತಾ ಇರುವುದು, ಅವನು ಹೇಳುತ್ತಾ ಇದ್ದಾನೆ, ನನ್ನನ್ನ ಬಾಧಿಸುತ್ತಿರುವ ದುರ್ವೈರಿಗಳು. ಇವತ್ತು ಅವನು ಅರಸನಾಗಿದ್ದನು, ಶತ್ರುಗಳಿದ್ದರು. ಇವತ್ತು ನಮ್ಮ ಸಮಸ್ಯೆಗಳೇ ನಮಗೆ ಶತ್ರುಗಳು, ನಮ್ಮ ವಯಸ್ಸೇ ನಮಗೆ ಶತ್ರು, ನಮ್ಮ ಅನಾರೋಗ್ಯವೇ ನಮಗೆ ಶತ್ರು, ನಮ್ಮ ಹಣಕಾಸಿನ ತೊಂದರೆಯೇ ನಮಗೆ ಶತ್ರು. ಹೀಗಿರುವಾಗ ನಾವು ಎದುರಿಸುವುದನ್ನ ಕಲಿಯಬೇಕು, ತಿಳಿಯಬೇಕು. ನನ್ನ ಪ್ರಿಯ ದೇವಜನರೇ, ನೀವು ಮಾತ್ರವಲ್ಲ, 3ನೇ ವಚನಕ್ಕೆ ನೀವು ಹೋಗಿರಿ. ಕೀರ್ತನೆಗಳ ಗ್ರಂಥ 27 3ನೇ ವಾಕ್ಯದಲ್ಲಿ, ನನಗೆ ವಿರೋಧವಾಗಿ ದಂಡು ಬಂದಿಳಿದರೂ ನನಗೇನು ಭಯವಿಲ್ಲ. ಹಾಗಾದ್ರೆ ನೋಡ್ತಾ ಇರೋದು, ಸಿಂಗಲರ್ ಆಗಿ ಕೆಲವು ವ್ಯಕ್ತಿಗಳು ಮಾತ್ರವಲ್ಲ, ಇವನ ವಿರೋಧವಾಗಿ ದಂಡಿಳಿದು ಬಂದಿದೆ. ಸೈನ್ಯಗಳು ಹುಡುಕಾಡ್ತಾ ಇದ್ದಾರೆ. ಒಂದು ಸಮಸ್ಯೆ ಆದರೆ ನೀವು ಪರವಾಗಿಲ್ಲ, ಎದುರಿಸ್ತೇನೆ ಬಿಡು ಅನ್ನಬಹುದು. ಆದರೆ ಅನೇಕ ಸಮಸ್ಯೆಗಳು ನಿಮ್ಮನ್ನು ಸುತ್ತುವರಿಯುವಾಗ ಏನ್ ಮಾಡ್ಬೇಕು ನಾನು ಅನ್ನುವಂತ ಕನ್ಫ್ಯೂಷನ್ ಅಲ್ಲಿ ನಾವು ಇರುತ್ತೇವೆ. ಹಾಗಾದ್ರೆ ದಾವೀದನು ಕಾದ್ಕೊಂಡಿರ್ರಿ, ನೀವು ಕಾಯಿರಿ, ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ನೀವ್ ಹೇಳ್ತೀರಾ ನಿಮಗೇನ್ ಪಾಸ್ಟರ್, ನೀವ್ ಹೇಳ್ತೀರಾ ಕಾದ್ಕೊಂಡಿರ್ರಿ, ಪರವಾಗಿಲ್ಲ, ಸ್ವಲ್ಪ ಸಹಿಸ್ರಿ ಸ್ವಲ್ಪ ಸಹಿಸ್ರಿ ಅಂತ. ನೋವು ಅನುಭವಿಸೋರ್ಗೆ ಗೊತ್ತು, ಇದನ್ನ ಎದುರಿಸೋರ್ಗೆ ಗೊತ್ತು, ಇಂಥವ್ರ ಮಧ್ಯೆ ವಾಸಿಸೋರ್ಗೆ ಗೊತ್ತು, ಇಂಥ ಕುಟುಂಬದಲ್ಲಿ ಇರುವಾಗಲೇ ನಿಮ್ಗೆ ಗೊತ್ತಾಗುತ್ತೆ, ನಿಮಗೇನ್ ಗೊತ್ತಾಗುತ್ತೆ ಅಂತ ನೀವ್ ಅಂತೀರಾ. ದಾವೀದ ಭಕ್ತನು ಕೂಡ ಕಾಯಿರಿ, ಕರ್ತನು ಒಳ್ಳೆಯವನು, ಬಿಡಿಸ್ತಾನೆ, ಸಹಾಯ ಮಾಡ್ತಾನೆ ಅಂತ ಹೇಳುವಾಗ ಅವನೇನು ಸುಮ್ಮನೆ ಕವನ ಬರೀತಾ ಇಲ್ಲ, ಅವನೇನು ಸುಖದ ಸುಪ್ಪತ್ತಿಗೆಯಲ್ಲಿದ್ದುಕೊಂಡು ಬರೀತಾ ಇಲ್ಲ. ಅವನ ಸುತ್ತಲೂ ಏನಾಗಿದ್ದಾರೆ? ದುರ್ವೈರಿಗಳಿದ್ದಾರೆ, ಸೈನ್ಯಗಳು ಸುತ್ತುವರಿದಿದ್ದಾವೆ. 12ನೇ ವಚನವನ್ನ ನೋಡುವಾಗ, ಕೀರ್ತನೆ 27:12ರಲ್ಲಿ, ಸುಳ್ಳು ಸಾಕ್ಷಿಗಳು ಬೆದರಿಸುವವರು ನನಗೆ ವಿರೋಧವಾಗಿ ಎದ್ದಿದ್ದಾರೆ. ನೋಡಿದ್ರ ಏನಂತ ಹೇಳ್ತಾ ಇದೆ? ಒಂದು ಸುಳ್ಳು ಸಾಕ್ಷಿಗಳು. ಅನೇಕ ಸಾರಿ ನಾವು ಮಾಡದೇ ಇರುವಂತ ತಪ್ಪಿಗೆ ಉಗಿಸ್ಕೊಳ್ಳೋದು, ಮಾಡದೇ ಇರುವಂತ ತಪ್ಪಿಗೆ ಒಡಿಸ್ಕೊಳ್ಳೋದು, ಮಾಡದೇ ಇರುವಂತ ತಪ್ಪಿಗೆ ತಪ್ಪಾದ ಕಾರ್ಯಗಳು ನಮ್ಮ ಬಗ್ಗೆ ಪ್ರಚಾರ ಮಾಡುವಾಗ ಎಷ್ಟು ನೋವಾಗುತ್ತೆ ಗೊತ್ತಾ? ನಾನು ಕೆಲಸ ಮಾಡೇ ಇಲ್ಲ, ಯಾರೋ ಅಪಪ್ರಚಾರ ಮಾಡಿಬಿಟ್ಟಿದ್ದಾರೆ, ನಾನಂತವಳಲ್ಲ, ನಾನಂತವನಲ್ಲ ಅಂತ ಹೇಳಿದ್ರು ಕೂಡ ಯಾರು ನಂಬೋದಿಲ್ಲ. ಯಾಕೆಂದ್ರೆ ಅವರು ಆಲ್ರೆಡಿ ಅಪಪ್ರಚಾರ ಮಾಡಿಬಿಡುತ್ತಾರೆ. ನಾವೆಷ್ಟೇ ಜನಕ್ಕೆ ಹೇಳಿದ್ರು ಕೂಡ ಅಪಪ್ರಚಾರ ಮಾಡಿಬಿಟ್ಟಿರ್ತಾರೆ. ಸುಳ್ಳು ಎಲ್ಲಿ ಹೇಳ್ತದೆ? ಸುಳ್ಳು ಸಾಕ್ಷಿಗಳು. ಹೌದು, ಬೇರೆಯವ್ರು ಹೇಳ್ತಾರೆ, ಇಲ್ಲ ಇಲ್ಲ ಹೌದು ನಿಜಾನೇ, ನಾವು ನೋಡಿದ್ವು, ಅಂತವರೇ ಹಂಗಂದಿರ್ತಾರೆ, ಅಂದಿದ್ದಾರೆ ಅಂತೇಳಿ ಸುಳ್ಳು ಸಾಕ್ಷಿಗಳು. ಇಂಥ ಸಮಯದಲ್ಲಿ ಕಾದುಕೊಂಡಿರೋಕೆ ಸಾಧ್ಯನಾ? ನಮಗೆ ಕೋಪ ಬಂದ್ಬಿಡುತ್ತೆ, ಬೈಬೇಕನ್ನಿಸುತ್ತೆ, ಅವನ್ನ ಹಿಂಸಿಸಬೇಕನ್ನಿಸುತ್ತೆ, ಅವರ ವಿರುದ್ಧವಾಗಿ ನಾವು ಮಾತಾಡ್ಬೇಕನ್ನಿಸುತ್ತೆ, ಹೌದಲ್ವಾ? ಈ ಮಧ್ಯ ಕಾಲದಲ್ಲಿ ನಾನೊಂದು ವಿಡಿಯೋನ ನೋಡಿದೆ. ಒಬ್ಬ ಪಾಸ್ಟರ್ಗಳು, ಕೆಲವು ಹೋರಾಟಗಾರರು, ಯಾವುದೋ ಒಂದು ವ್ಯಕ್ತಿ ಏನಂದ್ರೆ ಆ ಒಂದು ಚಕ್ರವರ್ತಿ ಸೂಲಿಬೆಲೆ ಅನ್ನುವಂಥವರು ದೇವರ ವಿರುದ್ಧವಾಗಿ ಮಾತನಾಡುವ ಕೃತ್ಯಗಳನ್ನ ನಾನು ಗಮನಿಸಿದೆ. ಹೌದು, ಅವ್ರು ಹೇಳ್ತಾರೆ ಚರ್ಚಲ್ಲಿ ತಾರತಮ್ಯ ಇದೆ, ನಿಮ್ಮಲ್ಲಿ ಅದು ಇದು ಇದೆ, ನಮ್ಮ ಹಾಡುಗಳನ್ನ ಬಳಸ್ತಾರೆ, ನಮ್ಮ ಸಂಸ್ಕೃತಿಯನ್ನ ಬೆಳೆಸ್ತಾರೆ, ಅಲ್ಲಿ ಬಂದವರು ಇಲ್ಲಿನವರಾಗ್ಬಿಡ್ತಾರೆ, ನಮ್ಮ ದೇವರುಗಳ ಪವರ್ ಅದು ಅಂತ ಹೇಳ್ತಾರೆ. ಯಾರೋ ಕೆಲವರು ಆ ರೀತಿ ಮಾಡೋದನ್ನ ಬಿಟ್ರೆ ಪ್ರಾಣ ಹೋದರೂ ಕೂಡ ನಂಬಿಕೆಯನ್ನ ಬಿಡುವವರಲ್ಲ, ಅವರಿಗೋಸ್ಕರವಾಗಿ ಏನನ್ನು ಬಿಟ್ಟು ಕೊಡುವವರಲ್ಲ. ನಮಗೂ ನಮ್ಮ ಸಂಪ್ರದಾಯ ಗೊತ್ತಿದೆ, ನಮ್ಮ ರೀತಿ ನೀತಿ ಗೊತ್ತಿದೆ, ದೇವರ ವಾಕ್ಯವು ಇನ್ನು ಏನ್ ಹೇಳ್ಕೊಡುತ್ತದೆ? ನಿನ್ನ ದೇಶವನ್ನ ಸನ್ಮಾನಿಸು, ದೇಶದ ರೀತಿ ನೀತಿಗಳಂತೆ ನಡೆದುಕೋ, ನಿಮ್ಮ ಪಟ್ಟಣಕ್ಕಾಗಿ ಪ್ರಾರ್ಥಿಸು, ಮೇಲಧಿಕಾರಿಗಳಿಗಾಗಿ ಪ್ರಾರ್ಥಿಸು ಅಂತ ಹೇಳುತ್ತದೆ. ಆದರೆ ಈ ಚಕ್ರವರ್ತಿ ಸೂಲಿಬೆಲೆ ಅನ್ನುವಂಥವರು ಅಪಪ್ರಚಾರಗಳನ್ನ ಮಾಡುತ್ತಾ ಸಣ್ಣ ತಪ್ಪುಗಳನ್ನು ಎತ್ತಿ ದೊಡ್ಡದಾಗಿ ತೋರಿಸಿ, ನಿಮ್ಮ ಸಭೆ ಅಂತದ್ದು, ನಿಮ್ಮ ಪಾದರಿಗಳಿಂತವರು, ನಿಮ್ಮ ವಿಶ್ವಾಸಿಗಳಂತವರು, ಅವರು ಬಂದು ನಮ್ಮ ದೇವರ
ದೇವರುಗಳಿಗೆ ಹೋಗಿ ಅಡ್ಡ ಬೀಳ್ತಾರೆ, ಅಲ್ಲಿ ಹೋಗಿ ಪೂಜೆಗಳು ಮಾಡ್ತಾರೆ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾರೆ. ನಿಮ್ಮ ಕ್ರೈಸ್ತರು ಗೊತ್ತಿಲ್ದಂಗೆ ನಮ್ಮ ದೇವರುಗಳನ್ನ ಪೂಜಿಸ್ತಾರೆ ಅಂತ ಹೇಳ್ತಾರೆ. ಯಾರೋ ಸುಳ್ಳರು ಕಳ್ಳರು ದೇವರನ್ನ ಅರಿಯದೇ ಇರುವವರು ಮಾಡ್ತಾರೆ ಹೊರತು ನಿಜವಾಗಿ ನಂಬಿಕೆ ಇಟ್ಟ ದೇವ ಜನರು ಕಾಯ್ತಾರೆ. ಆ ಗರ್ಭಫಲ ಇಲ್ಲ ಅಂದ್ರೂ ಪರವಾಗಿಲ್ಲ, ರೋಗ ಸೌಖ್ಯ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಬಿಡುಗಡೆ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಹಣಕಾಸು ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಪ್ರಾಣ ಹೋದ್ರೂ ಪರವಾಗಿಲ್ಲ ಅನ್ನೋರು ಇಲ್ವಾ? ಯೇಸು ಕ್ರಿಸ್ತನ ಶಿಷ್ಯರೇ ಪ್ರಾಣಗಳನ್ನ ಕೊಟ್ಟಿರುವಾಗ, ಮಿಷನರಿಗಳೇ ಅವರ ಪ್ರಾಣಗಳನ್ನ ಕೊಟ್ಟಿರುವಾಗ ಇಲ್ಲಿ ಬಂದು ಇದು ಚೆನ್ನಾಗಿದೆ ಅಂತ ನಂಬಿ ಹೋಗ್ತಾರ? ನಾವು ಮಾತಾಡುವುದಾದ್ರೆ ಅನೇಕ ಕೃತ್ಯಗಳನ್ನು ನಾವು ಮಾತಾಡಬಹುದು. ಯಾಕೆ ನಾವು ಮಾತಾಡಲ್ಲ ಅಂದ್ರೆ ಅವರ ಹಾಗೆ ಅವಹೇಳನ ಮಾಡುವಂಥದ್ದು ನಮ್ಮ ಕೆಲಸವಲ್ಲ. ನಮ್ಮ ಕೆಲಸ ನಮ್ಮ ಕರ್ತನು ಎಷ್ಟು ಒಳ್ಳೆಯವನು, ನಾವು ಕಾದಿರುವಾಗ ಕರ್ತನೆ ಅಂತ ಅದ್ಭುತಗಳನ್ನ ಮಾಡುವನು. ಹೌದು, ಅದನ್ನ ಹೇಳ್ತೇವೆ. ಅನೇಕರು ಬಂದು ನಮಗೆ ಹೇಳುತ್ತಾರೆ, ಏನಂತ, ಅಲ್ಲಿ ನಿಮಗೆ ಅದ್ಭುತ ನಡೆದಿಲ್ವಾ, ನಿಮ್ಮ ಸಭೆಯಲ್ಲಿ ನಿಮಗೆ ಉತ್ತರ ಸಿಕ್ಕಿಲ್ವಾ, ಹಾಗಾದ್ರೆ ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ, ನಾವು ಮಾಡ್ತೀವಿ ಅಂತ ಹೇಳಿ ಅನೇಕರು ದೇವರ ಮಕ್ಕಳನ್ನು ಕೂಡ ತಪ್ಪು ದಾರಿ ನಡೆಸಲಿಕ್ಕೆ ನೋಡುತ್ತಾರೆ. ಯಾರೋ ಹಾಗೆ ಹೀಗೆ ಇರುವಂತವರು ಅಲ್ಲಾಡ್ತಾರೆ ಹೊರತು ಕೆಲವರಿಗೆ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಕರ್ತನನ್ನ ಬಿಟ್ಟು ಬರಲ್ಲ ಅಂತ ಹೇಳ್ತಾರೆ. ಪ್ರಾಣವನ್ನಾದರೂ ಬಿಡುತ್ತೇನೋ, ಯೇಸುವನ್ನ ಬಿಡುವುದಿಲ್ಲ. ಇದೇ ತಾನೇ ನಿಮ್ಮ ಸಾಕ್ಷಿ? ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ದೇವರನ್ನ ನಾನು ಬಿಡೋದಿಲ್ಲ. ಯಾಕೆಂದ್ರೆ ನಾನಿನ್ನೂ ಕಾಯ್ತಾ ಇದ್ದೇನೆ, ಪರಿಪಕ್ವತೆಗಾಗಿ ಕಾಯುತ್ತಾ ಇದ್ದೇನೆ, ಆತ್ಮೀಕ ಬೆಳವಣಿಗೆಗಾಗಿ ಕಾಯುತ್ತಿದ್ದೇನೆ, ನಾನು ಪರಲೋಕಕ್ಕಾಗಿ ಕಾಯುತ್ತಾ ಇದ್ದೇನೆ, ನಿತ್ಯ ಜೀವಕ್ಕಾಗಿ ಕಾಯುತ್ತಿದ್ದೇನೆ, ಪಾಪ ಪರಿಹಾರಕ್ಕಾಗಿ ಕಾಯುತ್ತಿದ್ದೇನೆ. ಓ, ನನ್ನ ಕಾಯುವಿಕೆ ವ್ಯರ್ಥವಾಗಿ ಹೋಗುವುದಿಲ್ಲ ಅಲ್ವಾ? ಯಾವುದೋ ವ್ಯಕ್ತಿಗಳು ಹಾಗೆ ಹೀಗೆ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾವು ಬೇಸರ ಮಾಡಿಕೊಳ್ಳಬೇಕಾದಂತ ಅಗತ್ಯ ಇಲ್ಲ. ಹೌದು, ನಾವು ಮಾತಾಡಬೇಕು, ಬಟ್ ಅದನ್ನ ನಾವು ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ಅಷ್ಟೊಂದು ಏನಂದ್ರೆ ನಮ್ಮ ಕುರಿತಾಗಿ ಸುಳ್ಳು ಸಾಕ್ಷಿಗಳನ್ನು ಹೇಳುವಂಥವರು, ಬೆದರಿಸುವವರು. ಅನೇಕರು ನಾವು ಹೇಳೋ ಮಾತುಗಳು ಸಾಫ್ಟ್ ಆಗಿದ್ರು, ಒಳ್ಳೆ ರೀತಿ ಪ್ರಾರ್ಥನೆ ಮಾಡಿದ್ರು, ದೇಶಕ್ಕೆ ಒಳ್ಳೆಯದನ್ನ ಬಯಸಿದ್ರು ಕೂಡ ನಮ್ಮನ್ನ ಬೆದರಿಸುವವರಿದ್ದಾರೆ. ನೀವು ಸರಿ ಇಲ್ಲ, ನೀವು ಅಂಥವರು ಇಂಥವರು ಅಂತ. ದಾವೀದನು ಕೂಡ ಹೇಳ್ತಾರೆ, ನಮ್ಮನ್ನ ಬೆದರಿಸುವವರು ನನಗೆ ವಿರೋಧವಾಗಿ ಎದ್ದಿದ್ದಾರೆ. ನಮಗೆ ವಿರೋಧವಾಗಿ ನಾವೆಷ್ಟೇ ಒಳ್ಳೆತನ ಮಾಡಿದರೂ ಕೂಡ ನಮ್ಮನ್ನು ಬೈಯೋರು ತಪ್ಪಿಲ್ಲ, ನಮ್ಮನ್ನ ಹೀನೈಸುವವರು ತಪ್ಪಿಲ್ಲ, ನಮ್ಮ ಮೇಲೆ ತಪ್ಪಾಗಿ ಮಾತಾಡುವವರು ತಪ್ಪಿಲ್ಲ, ಅನೇಕ ಕೃತ್ಯಗಳನ್ನ ಮಾಡುವವರು ನಮ್ಮ ವಿರೋಧವಾಗಿ ಇದ್ದೇ ಇದ್ದಾರೆ. ಆದರೆ ದಾವೀದನು ಹೇಳ್ತಾನೆ, ಇಂಥ ಸಂದರ್ಭದಲ್ಲಿ ಮತ್ತೆ ಹೇಳುತ್ತಾನೆ ದಾವೀದನು, ಇಷ್ಟೆಲ್ಲ ಕಷ್ಟಗಳಿದೆಯಾ, ಕಾದಿರು ಎಂಬ ಆಜ್ಞೆ 2 ಬಾರಿ ಹೇಳ್ತಾ ಇದ್ದಾನೆ. ಕಾದಿರು ಅಂತ ಹೇಳುವುದನ್ನು ನಾವಲ್ಲಿ ನೋಡ್ತಾ ಇದ್ದೇವೆ. ಕಾದಿರುವುದು ಮಾತ್ರ ಅಲ್ಲ, ಕಾದಿರುವ ಸಮಯದಲ್ಲಿ ಧೈರ್ಯವಾಗಿರು ಎಂದು ಕೂಡ ಹೇಳ್ತಾ ಇರುವಂತ ಮಾತನ್ನ ನೋಡ್ತಾ ಇದ್ವಿ. ಹಾಗಾದ್ರೆ ಈಗ ನಾವು ಕರ್ತನಿಗಾಗಿ ಕಾಯುವವರ 4 ಗುಣಲಕ್ಷಣಗಳನ್ನ ನಾವು ನೋಡೋಣ. ಮೊದಲನೇದು, ಕರ್ತನಿಗಾಗಿ ಕಾಯುವವರು ದೇವರ ಸಮಯವನ್ನ ನಂಬುತ್ತಾರೆ. ನಾವು ಹಾಡ್ತೀವಲ್ಲ, ಕರ್ತನಿಗೆ ಕಾಯುವವರು ಅಲ್ವಾ, ಕರ್ತನಿಗೆ ಕಾಯುವವರು ಅವಮಾನ ಹೊಂದರು ಎಂಬುದಾಗಿ. ಹೌದು, ಕರ್ತನಿಗೆ ಕಾಯುವವರು ಎಂದಿಗೂ ಅವಮಾನ ಹೊಂದುವುದಿಲ್ಲ, ಅವರು ಧೈರ್ಯವಾಗಿರ್ತಾರೆ. ಹಲ್ಲೆಲೂಯಾ. ಇವತ್ತು ನೀವು ನಾನು ಈ ವಾಕ್ಯ ಹೇಳುತ್ತದೆ, ಕರ್ತನಿಗಾಗಿ ಕಾಯುವವರು ದೇವರ ಸಮಯವನ್ನ ನಂಬುತ್ತಾರೆ. ಆಮೇನ್. ಕರ್ತನಿಗಾಗಿ ಕಾದಿರೋದು, ಆ ಸಮಯ ಅನ್ನೋದು ಬಹಳ ಮುಖ್ಯ. ನೋಡಿ, ನಮ್ಮ ಗಡಿಯಾರ ಬೇರೆ, ದೇವರ ಗಡಿಯಾರ ಬೇರೆ. ನಾವು ನೋಡುವಂಥದ್ದು ಒಂದು ತರ, ದೇವರು ನೋಡೋದು ಒಂಥರ. ದೇವರ ಮುಂದಿರುವಂಥದ್ದು ಬೇರೆ, ನಮ್ಮ ಮುಂದೆ ಇರುವಂಥದ್ದು ಬೇರೆ. ಎಷ್ಟೋ ಜನರು ಬೈಬಲಲ್ಲಿ ಕಾದು ಹೊಂದಿಕೊಂಡ್ರು, ಪಡೆದುಕೊಂಡ್ರು, ಅದ್ಭುತಗಳನ್ನು ಹೊಂದಿಕೊಂಡ್ರು. ಅವ್ರ ಮಧ್ಯದಲ್ಲಿ ಗುಣಗುಟ್ಲಿಲ್ಲ, ದೇವರನ್ನ ಬಿಟ್ಟು ಹೋಗಲಿಲ್ಲ. ದೇವರ ಸಮಯ ಉತ್ತಮವಾದ ಸಮಯ ಅನ್ನೋದು ಮಾತ್ರ ನಾವು ಮರೆತು ಹೋಗಬಾರದು. ಎಷ್ಟು ಸಾರಿ ಹೇಳಿದ್ರು ಸಾಲದು. ನೋಡಿ, ಮೋಶೆಯನ್ನ ದೇವರು 40 ವರ್ಷಗಳ ಕಾಲ ಅಡವಿಗೆ ಅಟ್ಟಿದರೂ ಕೂಡ ಅಲ್ಲೇ ಕಾಯ್ತಾ ಇದ್ದನು. ನೋಹನು 120 ವರ್ಷಗಳ ಕಾಲ ಕಾಯ್ತಾನೇ ಇದ್ದ. ಎಲ್ಲಿ ಬರ್ತದೆ ಮಳೆ, ಬರ್ತದೆ ಎಲ್ಲರೂ ಬಿಟ್ಟು ಹೋಗ್ಬಿಟ್ರು. ಆದರೆ ನೋಹನು ಮಾತ್ರ ತಾನು ನಂಬಿದ ನಂಬಿಕೆಯನ್ನು ಮಾತ್ರ ಬಿಟ್ಟು ಹೋಗಲಿಲ್ಲ. ಇವತ್ತು ಎಷ್ಟೋ ಜನರು ಯೇಸುವನ್ನ ಹಿಂಬಾಲಿಸುವಂತವರು ಕ್ರಿಸ್ತನು ಹಿಂತಿರುಗಿ ಬರೋದಿಲ್ಲ ಅಂತ ತಿಳಿದು ಅನೇಕರು ಸುಳ್ಳು ಬೋಧನೆಗಳ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ. ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಅವರು ತುಂಬಾ ಒಳ್ಳೆ ಆಕರ್ಷಣೀಯವಾಗಿ ಹೇಳ್ತಾರೆ. ನನ್ನ ಪ್ರಿಯ ದೇವಜನರೇ, ಮೃದುವಾದ ಮಾತುಗಳು, ಆಕರ್ಷಣೀಯವಾದ ಮಾತುಗಳಲ್ಲ, ಸತ್ಯ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಬೇಕು. ದೇವರ ವಾಕ್ಯ ಹೇಳುತ್ತದೆ,
ಆ ಒಬ್ಬಾತನಿಂದ ನೀವು ರಕ್ಷಣೆಯ ಹೊರತು ಬೇರೆ ಯಾರಿಂದಲೂ ಇಲ್ಲ, ಯಾರಿಂದಲೂ ನಿಮ್ಮ ಪಾಪ ಪರಿಹಾರ ಇಲ್ಲ ಅಂತ ಹೇಳುವಾಗ ಅನೇಕರು ಸುಳ್ಳು ಪಳ್ಳುಗಳನ್ನು ಹೇಳಿಕೊಂಡು ತಮ್ಮ ಕಡೆಗೆ ಕ್ರಿಸ್ತ ನಂಬಿಕೆಯಲ್ಲಿರುವಂಥವರನ್ನ ಸೆಳೆದುಕೊಳ್ಳುವುದನ್ನ ನಾವು ನೋಡುತ್ತಾ ಇದ್ದೇವೆ. ಅದು ಬಹಳ ಬೇಸರದ ಸಂಗತಿಯಾಗಿದೆ. ನೀವಂತೂ ಯಾವುದೇ ಸುಳ್ಳು ಬೋಧನೆಗಳಿಗೆ ಕಿವಿಗೊಡಬೇಡ್ರಿ. ಯೇಸುವನ್ನ ಬಿಟ್ಟು ಹೋಗುವ ಯಾವ ಬೋಧನೆಯು ನೀವು ನಂಬಲೇಬಾರದು ಅಲ್ವಾ. ಯೆಹೋವನೇ ಅಂತ ಹೇಳುವ ಯೆಹೋವನ ಸಾಕ್ಷಿಗಳು, ಯೇಸು ಮಾತ್ರನೇ ಅಂತೇಳಿ ಬೈಬಲನ್ನು ಅಲ್ಲಗಳೆಯುವಂಥವರು, ಆ ದಿನದ ಆರಾಧನೆಯ ಕುರಿತಾಗಿ ಮಾತನಾಡುವಂಥವರು, ಈಗಿನ ಕಾಲದಲ್ಲಿ ಇಮ್ಮಾನುವೇಲ್ ಎಂಪರರ್ ಅಂತ ಬರುವಂಥವರು, ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಅಂತ ಬರುವಂಥವ್ರು, ಇವರೆಲ್ಲ ಸುಳ್ಳು ಬೋಧಕರೇ. ದಯಮಾಡಿ ಎಚ್ಚರಿಕೆಯಿಂದಿರಿ. ಯಾರಾದರೂ ಬಂದರೆ ಸ್ವಲ್ಪ ಕೇಳೋಣ ಅಂತ ನೀವು ಹೋದ್ರೆ ಅಂತ ಆದರೆ ಮತ್ತೆ ನೀವು ಹಿಂತಿರುಗಿ ಬರಲ್ಲ. ಯಾಕೆಂದ್ರೆ ಅವರ ಆ ಕ್ವಶನ್ಗಳು, ಅವರ ಉತ್ತರಗಳಾಗಿರುತ್ತವೆ. ಅದನ್ನು ನಾನು ಎಷ್ಟೋ ಸಾರಿ ಹೇಳಿದ್ದೇನೆ, ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ. ಆದ್ದರಿಂದ ಕರ್ತನಿಗಾಗಿ ಕಾಯಿರಿ, ಬೇಗನೆ ಕರ್ತನ ಬಿಟ್ಟು ಹೋಗೋದು ಅಲ್ಲವೇ ಅಲ್ಲ. ಎರಡನೇದಾಗಿ, ಕರ್ತನಿಗಾಗಿ ಕಾಯುವವರು ಧೈರ್ಯವನ್ನ ಕಳೆದುಕೊಳ್ಳುವುದಿಲ್ಲ. ಅದಕ್ಕೆ ದಾವೀದನು ಹೇಳ್ತಾ ಇದ್ದಾನೆ, ನನಗಿಷ್ಟು ಕಷ್ಟ ಇದ್ದರೂ ಕೂಡ ನಾನು ಹೇಳ್ತಾ ಇದ್ದೇನೆ, ನೀವು ಧೈರ್ಯವಾಗಿರಿ. ಬಹಳ ಮುಖ್ಯ ಧೈರ್ಯವನ್ನ ಕಳ್ಕೊಳ್ಳದೇ ಇರುವುದು. ಮೊನ್ನೆ ಸಂದೇಶದಲ್ಲಿ ನಾನು ಹೇಳಿದೆ, ನಿಮಗೆ ಲೋಕದಲ್ಲಿ ನಿಮಗೆ ಸಂಕಟಗಳುಂಟು, ತಿಂಗಳ ಮೊದಲ ದಿನದಲ್ಲಿ ಕೊಟ್ಟ ಸಂಕಟಗಳು ಉಂಟು. ಆದರೆ ದೇವರು ಏನು ಹೇಳ್ತಾರೆ, ಧೈರ್ಯದಿಂದಿರಿ. ದೇವರು ವಾಕ್ಯ ಹೇಳೋದು, ಸಂಕಟಗಳಿದಾವೆ, ಅದರ ಮಧ್ಯದಲ್ಲಿ ನೀವು ಧೈರ್ಯದಿಂದಿರ್ರಿ. ನೋಡಿ, ಯಾರು ಕರ್ತನಿಗಾಗಿ ಕಾಯ್ತಾರೋ ಅವರಲ್ಲಿರುವ ಗುಣ ಏನು ಗೊತ್ತಾ, ಅವರು ಧೈರ್ಯವಾಗಿರುತ್ತಾರೆ. ಬೇಗನೆ ಸೋತು ಹೋಗುವುದಿಲ್ಲ, ಬೇಗನೆ ಅವರು ಬಿದ್ದು ಹೋಗುವುದಿಲ್ಲ, ಬೇಗನೆ ಅವರು ದೇವರನ್ನ ಬಿಟ್ಟು ಹೋಗುವುದಿಲ್ಲ. ಅದನ್ನು ನಾವು ನೋಡ್ತೇವೆ. ಎರಡನೇದು, ಅವರು ಧೈರ್ಯವಾಗಿರುತ್ತಾರೆ. ಹಾಲೆಲೂಯಾ. ಮೋಶೆಯ ನಂತರ ಯೆಹೋಶುವನಿಗೆ ದೇವರು ಹೇಳ್ತಾನೆ, ನೀನಂತೂ ಧೈರ್ಯವಾಗಿರು, ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿಮ್ಮ ಸಂಗಡ ಇರುತ್ತೇನೆ, ಧೈರ್ಯದಿಂದಿರು, ಅಂಜಬೇಡ ಅಂತ ಹೇಳ್ತಾರೆ. ದೇವರು ಧೈರ್ಯದಿಂದಿರು, ಯಾಕೆ ಭಯಪಡ್ತೀಯ? ನಾನು ಯವನಸ್ಥನು ಅಂತನ, ದೊಡ್ಡ ಸಮೂಹನ ನಡೆಸಬೇಕು ಅಂತನ. ಇವತ್ತು ಎಷ್ಟೋ ಜನರು, ನಾವು ಕೂಡ ನಮ್ಮ ಕುಟುಂಬಗಳನ್ನ ನಡೆಸಲಿಕ್ಕೆ ಸಾಧ್ಯವಾಗದೆ, ಅಯ್ಯೋ ನಾನು ಹೇಗೆ ನಿಭಾಯಿಸ್ತೇನೆ ಇದನ್ನ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಆಲೋಚನೆ ಮಾಡಿ. ಯೆಹೋಶುವನಿಗೆ ಲಕ್ಷಾಂತರ ಜನರನ್ನ ನಡೆಸುವ ಜವಾಬ್ದಾರಿ ಕೊಟ್ಟರು. ಮುಂದೆ ಯೆರಿಕೋ ಕೋಟೆ ಇದೆ, ಯೋರ್ದಾನ್ ಹೊಳೆ ಇದೆ, ಅವುಗಳನ್ನು ನಡೆಸಿ ಕಾನಾನ್ ದೇಶಕ್ಕೆ ಸೇರಿಸಬೇಕು. ಇವತ್ತು ನಿಮ್ಮ ಕುಟುಂಬಗಳನ್ನು ಕೂಡ ನೀವು ಪರಲೋಕದ ಕಾನಾನ್ ದೇಶಕ್ಕೆ ಸೇರಿಸಬೇಕು. ಸುಲಭ ಅಲ್ಲ. ಆದರೆ ದೇವರು ಹೇಳ್ತಾನೆ, ಧೈರ್ಯದಿಂದಿರು. ಯಾಕೆ ಧೈರ್ಯದಿಂದಿರಬೇಕು? ನಾನಿದ್ದೀನಲ್ವಾ, ನಾನಿದ್ದೀನಿ. ಯುಗದ ಸಮಾಪ್ತಿಯವರೆಗೂ ನಾನೇ ನಿಮ್ಮ ಸಂಗಡ ಇರ್ತೀನಿ ಮತ್ತು ನಿನಗೆ ಸಹಾಯಕನನ್ನು ಕಳಿಸ್ತೇನೆ. ನಾನು ನಿನ್ನನ್ನು ಸೋತು ಹೋಗುವಂತೆ, ಬಿದ್ದು ಹೋಗುವಂತೆ ನಾನು ಬಿಡುವುದಿಲ್ಲ ಅಂತ ಹೇಳುವಂಥದ್ದು ದೇವರ ವಾಕ್ಯವಾಗಿದೆ. ಹಾಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. ಈ ವಾಕ್ಯವನ್ನು ಆಲಿಸುತ್ತಿರುವಂತ ನೀವು ನಾನು ಚೆನ್ನಾಗಿ ತಿಳಿದಿರಬೇಕು, ಕರ್ತನಿಗಾಗಿ ನಾವು ಧೈರ್ಯದಿಂದ ಕಾಯುತ್ತಿರಬೇಕು. ಮೂರನೇದಾಗಿ, ಕರ್ತನಿಗಾಗಿ ಕಾಯುವವರ ಹೃದಯವನ್ನ ದೇವರು ಬಲಪಡಿಸ್ತಾನೆ. ಇವತ್ತು ನೀವು ದೇವರ ಮಕ್ಕಳಾಗಿದ್ದೀರಿ ಅಂದರೆ, ದೇವರಿಗೆ ನೀವು ನಂಬಿದ್ದೀರಂದ್ರೆ, ನಿಮ್ಮನ್ನು ಬಲಪಡಿಸುವಂತ ಜವಾಬ್ದಾರಿ ದೇವರದು. ನಿಮ್ಮ ಹೃದಯವನ್ನ ಧೈರ್ಯಪಡಿಸುವಂತ ಜವಾಬ್ದಾರಿ ದೇವರದು. ನಿನ್ನ ಪಕ್ಕದಲ್ಲಿ ನೆರಳಿನೋಪಾದಿಯಲ್ಲಿ ನಿಂತಿರುವ ಆತನು ನಾನೇ ಅಂತ ಹೇಳ್ತಾನೆ. ನೀನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನಾನು ನಿನ್ನ ಸಂಗಡ ಇರುತ್ತೇನೆ ಎಂದು ಹೇಳ್ತಾನೆ. ದೇವರು ನಮ್ಮನ್ನ ಕೈ ಬಿಡುವುದಿಲ್ಲ, ನಮ್ಮ ಹೃದಯಗಳನ್ನು ಬಲಪಡಿಸ್ತಾನೆ. ಭಯ ಆಗುತ್ತೆ, ಆಗಲ್ಲ ಅಂತ ಹೇಳ್ತದ? ಭಯ ಆಗೇ ಆಗುತ್ತದೆ. ಆದರೆ ದೇವರು ಹೇಳ್ತಾನೆ, ಧೈರ್ಯ ಕೊಡುತ್ತಾನೆ. ನಾನು ನಿಮಗೆ ಧೈರ್ಯದ ಆತ್ಮವನ್ನು ಕೊಡುತ್ತೇನೆ ಎಂದು ಹೇಳ್ತಾನೆ. ಮೋಶೆ ಹೇಳ್ತಾನೆ, ದೇವರೇ, ಆ ಫರೋಹನ ಮುಂದೆ ಹೋಗಿ ನಿಂತ್ಕೊಳ್ಳೋದು ನನಗೆ ಹೆಂಗೆ, ನನಗೆ ಮಾತಾಡಕ್ಕೆ ಬರಲ್ಲಪ್ಪ, ನನ್ನ ಬಿಟ್ಬಿಡು ದೇವರೇ, ನನ್ನ ಬಿಟ್ಬಿಡು ಅಂತಾನೆ. ಮೋಶೆಗೆ ದೇವರು ಹೇಳ್ತಾನೆ, ಮೋಶೆ ಭಯ ಪಡಬೇಡ. ಯಾಕೆ ಭಯ ಪಡ್ತೀಯ? ನಾನು ನಿನ್ನನ್ನು ಬಲಪಡಿಸುವಾಗ ನೀನು ಯಾಕೆ ಭಯ ಪಡ್ತೀಯ? ಇವತ್ತು ನೀವು ಸಹೋದರರೇ ಭಯ ಪಡಬೇಡ್ರಿ. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇಲ್ಲ, ದೇವರು ಹೇಳ್ತಾ ಇದ್ದಾನೆ, ನಿಮಗೆ ಹೇಳ್ತಾ ಇದ್ದಾನೆ. ಯಾಕೆ ಭಯ ಪಡ್ತೀಯ ಮಗಳೇ? ಚಿಂತೆ ಮಾಡಬೇಡ. ಮಕ್ಕಳಿಗೆ ಹೇಗೆ ಫೀಸ್ ಒದಗಿಸ್ಬೇಕು, ಮಕ್ಕಳಿಗೆ ಹೇಗೆ ಮದುವೆ ಮಾಡಬೇಕು, ಮಕ್ಕಳ ಭವಿಷ್ಯ ಹೇಗೆ ಮುಂದೆ ಇರುತ್ತದೆ, ನಾನು ಬಿಟ್ಟರೆ, ನಾನು ಇಲ್ಲದೆ ಹೋದರೆ ಹೇಗೆ ಅನ್ನೋಂಥ ಭಯ ಇದೆಯಾ? ಚಿಂತೆ ಮಾಡಬೇಡಿ. ನನಗೇನಾದರೂ ಆದರೆ ಹೆಂಗೆ ಅಂತ ಭಯ ಪಡ್ತೀರ? ಭಯ ಪಡಬೇಡಿ. ಯಾಕೆಂದರೆ ಅದೇನು ಹೇಳ್ತಾನೆ, ಹುಟ್ಟಿಸಿದವನು ಊಟ ಕೊಡೋದಿಲ್ವಾ? ಹೌದಲ್ವಾ? ಸೃಷ್ಟಿಸಿದವನು ಸೃಷ್ಟಿಯನ್ನ ಸಂತೈಸೋದಿಲ್ವಾ? ಪೋಷಿಸೋದಿಲ್ವಾ? ಪೋಷಿಸ್ತಾನೆ. ನಿಮ್ಮ ಮೇಲೆ ಆತನಿಗೆ ಪ್ರೀತಿ ಇದೆ. ನಿಮ್ಮ ಮೇಲೆ ಇದ್ದ ಮೇಲೆ ನಿಮ್ಮ ಮಕ್ಕಳ ಮೇಲೂ ಇದೆ. ನೀವು ಕೆಲವು ಸಾರಿ ಹೆತ್ತ ತಾಯಿ ಆದರೂ ತನ್ನ ಮಗುವನ್ನ ಮರೆತಾಳೋ, ಆದರೆ ನಾನು ಮರೆಯೋದಿಲ್ಲ ಅಂತ ಹೇಳ್ತಾರೆ. ಎಷ್ಟೋ ಜೀವಿಗಳನ್ನ ಕಾಪಾಡುವವರು ಯಾರು?
ಸಮಸ್ತ ಜೀವರಾಶಿಗಳನ್ನು ಪೋಷಿಸುವುದು ಯಾರು? ಆತನೇ ತಾನೇ. ಆತನೇ ಇರುವಾಗ ನೀವು ಯಾಕೆ ಚಿಂತೆ ಮಾಡುತ್ತೀರಾ? ಧೈರ್ಯದಿಂದಿರಿ ಅಂತ ದೇವರು ವಾಕ್ಯ ಹೇಳುತ್ತದೆ. ನಾನು ನಿಮ್ಮ ಹೃದಯವನ್ನ ಬಲಪಡಿಸುತ್ತೇನೆ. ದೇವರು ವಾಕ್ಯ ಹೇಳುತ್ತದೆ, ಕಳವಳಗೊಳ್ಳದಿರ್ರಿ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನ ನಂಬಿರಿ, ನನ್ನನ್ನು ನಂಬಿರಿ ಅಂತ ಹೇಳ್ತದೆ. ಏಸಪ್ಪ ಹೇಳ್ತಾರೆ, ನೀವ್ಯಾಕೆ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಧೈರ್ಯದಿಂದಿರಿ, ನನ್ನನ್ನು ನಂಬಿರಿ ಅಂತ ಹೇಳ್ತದೆ. ಏಸು ಸ್ವಾಮಿಯನ್ನು ನಂಬಿದವರನ್ನ ಆತನು ನಡು ನೀರಲ್ಲಿ ಬಿಟ್ಟು ಹೋಗುವಂತ ಕರ್ತನಲ್ಲ, ಆತನು ನಡೆಸುವ ಆತನಾಗಿದ್ದಾನೆ. ನನ್ನ ಪ್ರಿಯಜನ, ಕರ್ತನಿಗಾಗಿ ಕಾಯುವವರ ಹೃದಯವನ್ನ ದೇವರು ಬಲಪಡಿಸುತ್ತಾನೆ. ನಿಮ್ಮ ಹೃದಯವು ಬಲವಾಗಿ ಮಾರ್ಪಡಲಿ. ಮೊದಲು ಕಾಯುವವರಿಗೆ ಬಲ, ನಂತರ ಸ್ಥಿರತೆ, ನಂತರ ಜಯವನ್ನ ದೇವರು ಕೊಟ್ಟೇ ಕೊಡುತ್ತಾರೆ. ಯೆಶಾಯನ ಪ್ರವಾದನೆ ಗ್ರಂಥ ಅದಕ್ಕೆ 40:31 ಹೇಳಿದ್ದು, ಯೆಹೋವನನ್ನ ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂದುವರು. ನಿಮ್ಮ ಹೃದಯವು ದೃಢವಾಗಿರಲಿ, ನಿಮಗೆ ಬಲ ಸಿಗುತ್ತೆ, ಆರೋಗ್ಯ ಸಿಗುತ್ತೆ. ಆಸ್ಪತ್ರೆಗೆ ಹೋದ ತಕ್ಷಣ ನನ್ನ ಕತೆ ಮುಗೀತು ಅಂದ್ಕೊಳ್ಬೇಡ್ರಿ. ರಿಪೋರ್ಟ್ ನೋಡಿದ ತಕ್ಷಣ ನನ್ನ ಕತೆ ಮುಗೀತು ಅಂದ್ಕೊಳ್ಬೇಡ್ರಿ. ಯಾರು ಹಣ ಕೊಡಲ್ಲ ಅಂದ ತಕ್ಷಣ ನನ್ನ ಕತೆ ಮುಗೀತು ಅಂದ್ಕೊಳ್ಬೇಡ್ರಿ. ಕೋರ್ಟು ಪೊಲೀಸರು ಕೈ ಬಿಟ್ಟರು ಅಂದ ತಕ್ಷಣ, ಇಲ್ಲಿನ ಕೋರ್ಟ್ ಕೈ ಬಿಡ್ತು ಅಂತ ತಕ್ಷಣ ಮುಗೀತು ಅಂದ್ಕೊಳ್ಬೇಡ್ರಿ. ಗಂಡ ನಿಮ್ಮನ್ನ ಅಲ್ಲಗಳಿತಾ ಇದ್ದಾನೆ ಅಂದ ಮಾತ್ರಕ್ಕೆ ಮುಗೀತು ಅಂದ್ಕೊಳ್ಬೇಡ್ರಿ. ಹೆಂಡತಿ ನಿಮ್ಮನ್ನ ಯಾವಾಗಲೂ ಹೀಯಾಳಿಸ್ತಾಳಂದ್ರೆ ಮುಗೀತು ಅಂದ್ಕೊಳ್ಬೇಡ್ರಿ. ಮಕ್ಕಳು ನಿಮ್ಮನ್ನ ಮರೆತರು ಮುಗೀತು ಅಂದ್ಕೊಳ್ಬೇಡ್ರಿ. ಯಾಕೆಂದರೆ ಇವರೆಲ್ಲರಿಗಿಂತಲೂ, ಈ ಸಂಬಂಧಗಳಿಗಿಂತಲೂ, ಸಮಸ್ಯೆಗಳಿಗಿಂತಲೂ ದೊಡ್ಡವನು, ಪೋಷಿಸುವಾತನು, ನಡೆಸುವಾತನು ಆತನಾಗಿದ್ದಾನೆ. ಹಾಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. 4ನೇದಾಗಿ ನಾವು ನೋಡುವಾಗ, ಕಾಯುವವರು, ಕರ್ತನಿಗಾಗಿ ಕಾಯುವವರು ಕೊನೆಯಲ್ಲಿ ನಿರಾಶರಾಗುವುದಿಲ್ಲ. ಯು ವಿಲ್ ನೆವರ್ ಬಿ ಡಿಸ್ಕರೇಜ್ಡ್. ನೀವೆಂದಿಗೂ ಡಿಸ್ಕರೇಜ್ ಆಗುವುದಿಲ್ಲ. ದೇವರು ನಿಮ್ಮನ್ನ ಡಿಸ್ಕರೇಜ್ ಆಗೋದಿಕ್ಕೆ ಬಿಡೋದಿಲ್ಲ. ಆತನು ನಿಮ್ಮನ್ನು ನಡೆಸುವ ದೇವರಾಗಿದ್ದಾನೆ. ನನ್ನ ಪ್ರೀತಿಯ ದೇವಜನು, ಇವತ್ತು ವಾಕ್ಯವನ್ನು ಕೇಳುತ್ತಾ ಇದ್ದರೆ, ನಿರಾಶರಾಗಿದ್ದರೆ ಆಶಾವಾದಿಗಳಾಗಿರ್ರಿ. ದೇವರು ನಿಮ್ಮ ನಿರಾಶೆಗಳನ್ನು ತೆಗೀಲಿಕ್ಕೆ ಸಿದ್ಧನಾಗಿದ್ದಾನೆ. ಕರ್ತನಿಗಾಗಿ ಕಾಯುವವರು ಅವಮಾನ ಹೊಂದರು. ಸಿಂಹದ ಗವಿಗಳಿಗೆ ಹಾಕಿದಾಗ ದಾನಿಯೇಲನ ಅನೇಕ ಶತ್ರುಗಳೇನು ಅಂದ್ಕೊಂಡ್ರು, ಅವನ ಕತೆ ಮುಗೀತು ಅಂದ್ಕೊಂಡ್ರು. ಆದರೆ ಅವನು ಹೊರಗೆ ಬಂದಾಗ ಅವನ ಗೌರವ ಹೇಗಿತ್ತೆ ಗೊತ್ತಾ? ಶದ್ರಕ್, ಮೇಷಕ್, ಅಬೇದ್ನೆಗೋರು ಬೆಂಕಿಯಿಂದ ಆಚೆ ಬರುವಾಗ ಅವರ ಮುಖಗಳು ತೇಜಸ್ಸಾಗಿದ್ದವು, ಹೊಳಿತಾ ಇದ್ದವು. ಯೋಸೇಫನು ಒಂದು ಪ್ರಧಾನಮಂತ್ರಿ ಆದಾಗ ಅವನು ಹೆಂಗಿದ್ದ? ಯೋಬನ ಜೀವಿತ ಮತ್ತೆ ಆಶೀರ್ವದಿಸಲ್ಪಟ್ಟಾಗ ಹೆಂಗಿತ್ತು? ಯೇಸುವಿನ ಶಿಷ್ಯರು ಯೇಸುವಿನ ಪುನರುತ್ಥಾನವಾದ ಮೇಲೆ ಅವರ ಮುಖಗಳು ಹೆಂಗಿದ್ದವು? ಕೆಲವು ಸ್ವಲ್ಪ ಕಾಲ ಕುಂದಿದ್ದವು, ಸ್ವಲ್ಪ ಕಾಲ ನೋವಿನಲ್ಲಿ, ದುಃಖದಲ್ಲಿ ಇದ್ದರು. ಆದರೆ ಕೊನೆಯಲ್ಲಿ ಅನೇಕ ಅದ್ಭುತಗಳನ್ನು ದೇವರು ಮಾಡಿದನು. ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ದೇವರು ಮಾಡ್ತಾನೆ. ದಾವೀದನು ಮತ್ತೆ ಕೊನೆಯಲ್ಲಿ ಹೇಳ್ತಾ ಇರೋದು, ನಾನು ಕಾಯ್ತಾ ಇರ್ತೀನಿ. ಕೀರ್ತನೆಗಳು 31:24 ಯೆಹೋವನನ್ನ ನಿರೀಕ್ಷಿಸುವವರೇ ದೃಢವಾಗಿರ್ರಿ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ ಅಂತ ಹೇಳ್ತದೆ. ಅದರ ಅರ್ಥ ಅಲ್ಲಿ ಹೇಳ್ತಾ ಇರುವಂತ ಮಾತು ವೆಯ್ಟ್ ಫಾರ್ ದ ಲಾರ್ಡ್ ಅಂತ ಹೇಳ್ತಾ ಇರೋದು. ವೆಯ್ಟ್ ಫಾರ್ ದ ಲಾರ್ಡ್, ಕೀಪ್ ಹಿಸ್ ವೇಸ್. ನೀವು ಭಯಪಡಬೇಡ್ರಿ. ದೇವರ ವಾಕ್ಯ ಯಾವಾಗಲೂ ಹೇಳುವಂಥದ್ದು, ನೀವು ಭಯಪಡಬೇಡ್ರಿ. ದೇವರ ವಾಕ್ಯಗಳು ಇನ್ನೂ ಅನೇಕ ವಾಕ್ಯಗಳು ಇರ್ತಾ ಇದೆ. ಏನಂದ್ರೆ, ನೀವು ಕರ್ತನಿಗಾಗಿ ಕಾಯಿರಿ ಎಂಬುದಾಗಿ. ಕೀರ್ತನೆ 135ನೇ ವಾಕ್ಯದಲ್ಲಿ ಹೇಳುತ್ತದೆ, ನಾನು ಯೆಹೋವನನ್ನು ಎದುರು ನೋಡುತ್ತೇನೆ, ನನ್ನ ಪ್ರಾಣವು ಆತನನ್ನ ಕಾದುಕೊಂಡಿದೆ, ಆತನ ನುಡಿಯನ್ನ ನಿರೀಕ್ಷಿಸಿಕೊಂಡಿದ್ದೇನೆ. ಐ ಆಮ್ ವೇಟಿಂಗ್ ಅಂಡ್ ಲಾಂಗಿಂಗ್ ಫಾರ್ ದ ಲಾರ್ಡ್. ನಾವು ನಿರೀಕ್ಷಿಸಿಕೊಂಡಿದ್ದೇವೆ. ಕರ್ತನಿಗೆ ಸ್ತೋತ್ರ. ಈ ವಾಕ್ಯವನ್ನು ಕೇಳುತ್ತಿರುವಂತವರೇ, ಇನ್ನೊಂದು ಕೊನೆಯ ವಾಕ್ಯ ನಾನು ನಿಮಗೆ ಓದುತ್ತೇನೆ. ಪ್ರಲಾಪ 3:26 ಯೆಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು. ವೇಟಿಂಗ್ ಫಾರ್ ಹಿಸ್ ಸಾಲ್ವೇಷನ್. ರಕ್ಷಣೆಗಾಗಿ ಕಾದುಕೊಂಡಿರುವುದು ಒಳ್ಳೆಯದು. ಯಾವ ರಕ್ಷಣೆ? ಸಾಲದಿಂದಲೋ, ರೋಗದಿಂದಲೋ, ಶತ್ರುವಿನಿಂದಲೋ, ಸಮಸ್ಯೆಯಿಂದಲೋ ಅಲ್ಲ. ಪಾಪದ ಕೂಪದಿಂದ, ನರಕದ ಹಾದಿಯಿಂದ, ನರಕದ ಬೆಂಕಿಯಿಂದ, ನರಕದ ಕೆರೆಯಿಂದ, ಬೆಂಕಿಯ ಕೆರೆಯಿಂದ ನಮ್ಮನ್ನು ರಕ್ಷಿಸ್ತಾನೆ. ಹಾಲೆಲೂಯ. ಯಾರು ರಕ್ಷಿಸುವಂತವನು? ಪರಲೋಕದಿಂದ ಇಳಿದು ಬಂದಾತನು, ನಮ್ಮ ಪಾಪಗಳಿಗಾಗಿ ಮರಣಿಸಿದಾತನು, ನಮ್ಮ ಪಾಪಗಳನ್ನು ಹೊತ್ತಾತನು, ನಮ್ಮನ್ನು ಬಿಡಿಸುವಾತನಾಗಿರುವ ಏಸು ಕ್ರಿಸ್ತನು ನಮ್ಮನ್ನ ಬಿಡಿಸಲಿಕ್ಕೆ ಸಾಧ್ಯ. ದೇವರ ವಾಕ್ಯ ಹೇಳುತ್ತದಲ್ಲವಾ, ಆತನ ಮಗನ ಮೇಲೆ ನಿರೀಕ್ಷೆ ಇಟ್ಟವನಿಗೆ, ನಂಬಿಕೆ ಇಟ್ಟವನಿಗೆ ಬಿಡುಗಡೆ ಉಂಟು. ತಂದೆ ಅವನನ್ನು ಬಿಡುಗಡೆ ಮಾಡ್ತಾನೆ. ಮಗನ ಮೇಲೆ ನಂಬಿಕೆ ಇಲ್ಲದೆ ಹೋದರೆ ಬಿಡುಗಡೆ ಉಂಟಾಗುವುದಿಲ್ಲ. ನಾವು ಪ್ರಾರ್ಥಿಸೋಣ, ಕರ್ತನೆ ಕೈಗೆ ಒಪ್ಪಿಸೋಣ, ಹೇಳೋಣ, ಕರ್ತನೇ ನಿನಗೆ ಕಾಯ್ತಾ ಇದ್ದೇನೆ, ನನಗೆ ಅವಮಾನ ಪಡಿಸಬೇಡ ಎಂದು.
ದೇವರ ನಾಮದಲ್ಲಿ ಒಪ್ಪಿಸಿಕೊಡೋಣ, ಪ್ರಾರ್ಥಿಸೋಣ. ಪ್ರೀತಿಯ ಪರಮ ತಂದೆಯಾದ ಪರಿಶುದ್ಧನಾದ ದೇವಾದಿ ದೇವನೇ, ನಿನ್ನ ಪವಿತ್ರವಾದ ಕರುಣೆಯ ಕರಕ್ಕೆ ಸ್ತೋತ್ರ ಮಾಡಿ ವಂದಿಸ್ತೇವೆ. ನಿನ್ನನ್ನು ಕರ್ತನೆ ನಾವು ನಂಬುತ್ತೇವೆ. ಇವತ್ತು ವಾಕ್ಯದಲ್ಲಿ ಕೇಳಿದ ಹಾಗೆ ಮತ್ತೆ ಮತ್ತೆ ಕಾಯುತ್ತಿರಿ, ಕರ್ತನಿಗಾಗಿ ಕಾಯಿರಿ, ದೃಢವಾಗಿರ್ರಿ, ಧೈರ್ಯದಿಂದಿರಿ. ಓ ನಮ್ಮನ್ನ ಬಿಡದ ದೇವರು ಇವತ್ತಿನ ವಾಕ್ಯಗಳ ಮೂಲಕವಾಗಿ ಅನೇಕ ಒಳ್ಳೆಯ ಆಲೋಚನೆಗಳನ್ನು ಕೊಟ್ಟಿದ್ದು ಮಾತ್ರ ಅಲ್ಲ, ನೀನು ನಮ್ಮೊಟ್ಟಿಗೆ ಮಾತನಾಡಿದ್ದಿ, ನಮಗಾಗಿ ವಾಕ್ಯಗಳನ್ನು ತಿಳಿಯಪಡಿಸಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಎಷ್ಟೋ ಭಕ್ತರು ಹೇಗೆ ನಿನ್ನ ಮಹಿಮೆಗಾಗಿ ನಿಂತರು, ಹಾಗೆಯೇ ನಮ್ಮನ್ನು ಕೂಡ ನೀವು ನಿಲ್ಲಿಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ನೀನು ಆಶೀರ್ವದಿಸು ಅಂತ ಬೇಡಿಕೊಳ್ಳುತ್ತಾ ಇದ್ದೇವೆ. ನಿನ್ನ ಕೃಪೆಯು, ಕರುಣೆಯು, ದಯೆಯು ನಮ್ಮ ಮೇಲೆ ಇರಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಿನಗೆ ಸ್ತೋತ್ರ ಅಪ್ಪ, ನಿನಗೆ ಸ್ತೋತ್ರ. ಈ ಮೊರೆಯನ್ನು ಆಲಿಸಿ ಸುದುತ್ರವನ್ನು ದಯಪಾಲಿಸಿಕೊಟ್ಟು ಉಪಕಾರ ಮಾಡುತ್ತೀರೆಂಬುದಾಗಿ ನಂಬುತ್ತಾ, ಓ ಕರ್ತನೆ ನಮ್ಮನ್ನು ಆಶೀರ್ವದಿಸು. ಕಾಯುತ್ತಿರುವಂತ ಪ್ರತಿಯೊಂದು ದೇವ ಭಕ್ತರನ್ನ ನೀನು ಕನಿಕರಿಸು, ಅವರ ಅಗತ್ಯಗಳನ್ನು ಪೂರೈಸು ಎಂದು ನಿನ್ನ ಕರುಣಾಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಕಾಯುತ್ತಿರಿ, ದೃಢವಾಗಿರಿ, ಜಯವು ನಿಮ್ಮದೇ, ನಿಮಗೆ ಅವಮಾನವಾಗುವುದಿಲ್ಲ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.